ಇರ್ತಾ ಇದೆ. ಇದು ವಾಲಿಕಾರರ ಚಾವಡಿ ಅಂತ ಕರೀತಾರೆ. ಇಲ್ಲಿ ವಾಲಿಕಾರ ಕೂತ್ಕೊಂಡು ಅವರ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ರು. ಸೊ ಇಲ್ಲಿ ಯಾವುದೇ ರೀತಿಯ ವಾಡೆಗೆ ಯಾರು ಬರ್ತಾ ಇದ್ರು ಅತಿಥಿಗಳು ಅಥವಾ ಯಾರಾದರೂ ರಾಜರುಗಳ ಭೇಟಿ ಆಗಲಿ, ಯಾವುದಾದ್ರು ಸಂಸ್ಥಾನಗಳ ಅತಿಥಿಗಳು ಭೇಟಿಯಾಗಿರೋ ಏನಾದರೂ ವ್ಯವಹಾರಗಳನ್ನಾಗಲಿ, ಯುದ್ಧಗಳ ಬಗ್ಗೆ ಕಾಳಗಳ ಪರ್ಮಿಷನ್ಸ್ ಬೇಕಾಗಿತ್ತು, ಡೈರೆಕ್ಟಾಗಿ ಹೋಗಿ ಎಂಟ್ರಿ ನೋಡೋ ಆಗಿಲ್ಲ. ಸೇಮ್ ರಾಜರನ್ನ ಯಾವ ರೀತಿ ನಾವು ನೋಡಕ್ ಹೋಗ್ತಾ ಇದ್ವಿ ಅದೇ ರೀತಿ ದೇಸಾಯಿಗಳನ್ನ ಕೂಡ ಅದೇ ರೀತಿ ನೋಡುವಂತ ಎಂಟ್ರಿನೇ ಇರ್ತಾ ಇರಲಿಲ್ಲ. ಎಷ್ಟೇ ಎಮರ್ಜೆನ್ಸಿ ಆಕ್ಚುಲಿ ಸೇಫ್ಟಿ ಪರ್ಪಸ್ಗೋಸ್ಕರ ವಾಲಿಕಾರ್ ಚಾವಡಿ ಅಂತಾರೆ. ಈಗ ಅವರ ಫ್ಯಾಮಿಲಿ ಅವರು ಬೇರೆ ಬೇರೆ ಆಗಿರೋದ್ರಿಂದ ಫ್ಯಾಮಿಲಿಗಳು ಒಬ್ಬರಿಗೆ ನೋಡ್ಕೊಳಕ್ ಬಿಟ್ಟಿದ್ದಾರೆ ಅವ್ರ ಸಂಬಂಧಿಕರಿಗೆ. ಸೊ ಇಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ. ವಾಸ ನಿಲ್ಸಿದ್ದು ಯಾವಾಗಪ್ಪ ಅಂದ್ರೆ 1924 ನಂತರ ವಾಸವನ್ನ ನಿಲ್ಲಿಸ್ತಾರೆ. ಆಕ್ಚುಲಿ ಏನಪ್ಪಾ ಅಂದ್ರೆ 1924 ನಂತರ ಜಮಖಂಡಿಯಲ್ಲಿ ಒಂದು ವಾಡೆಯನ್ನು ಕಟ್ಸ್ಕೊಂಡಿರ್ತಾರೆ ಅವರು. ಜಮಖಂಡಿಯಲ್ಲಿ ಕೂಡ ಒಂದು ವಾಡೆ ಇದೆ. ಬಟ್ ಅದು ಸ್ವಲ್ಪ ದಾನಗಳನ್ನ ಮಾಡಿಬಿಟ್ಟಿದ್ದಾರೆ, ಮಂಗಲ ಕಾರ್ಯಾಲಯಗಳನ್ನ ಮಾಡಿದ್ದಾರೆ. ಸೊ ಅವುಗಳನ್ನ ವಾಡೆ ತರ ಅನ್ಸೋದಿಲ್ಲ. ಯಾಕಪ್ಪ ಅಂದ್ರೆ ಇವರು ಫಸ್ಟ್ ಇವರು ಆಳ್ವಿಕೆ ಮಾಡ್ತಾ ಇರೋದು ಜಮಖಂಡಿಲಿ. ದೇಸಾಯಿ ಇವರು ಕೊಣ್ಣೂರಲ್ಲಿ ಇವರು ದೇಶಗತಿ ಅಂದ್ರೆ ಮೂಲ ಊರು ಇದು. ಸೊ ಆಳ್ವಿಕೆ ಮೇನ್ ಊರಾಗಿರೋದು ಜಮಖಂಡಿಲಿ ಜನಸಂಖ್ಯೆ ವಸತಿಗಳು ಜಾಸ್ತಿ ಇತ್ತು. ಅಲ್ಲಿ ಅವರು ಆಳ್ವಿಕೆಯನ್ನು ಮಾಡಬೇಕಾಗಿತ್ತು. ಸೊ ಜಮಖಂಡಿಯಲ್ಲಿ ಇವರು ಆಳ್ವಿಕೆ ನಡೀತಾ ಇತ್ತು. ಇಲ್ಲೊಂದು ವಾಡೆ ಇತ್ತು. ಅವರು ಏನೇ ಕೆಲಸ ಕಾರ್ಯಗಳಾದರೂ ಇಲ್ಲಿ ನಡಿಬೇಕಾಗಿತ್ತು. ಅಲ್ಲಿ ಒಂದು ವಾಡೆಯನ್ನು ಕಟ್ಕೊಂಡಿದ್ರು, ಇಲ್ಲಿ ಒಂದು ವಾಡೆಯನ್ನು ಕಟ್ಕೊಂಡಿದ್ರು ಅವರು.